ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅವಳು ಮಾತನಾಡುವವರೆಗೂ ಅವನಿಗಷ್ಟೇ ಅಲ್ಲ, ಯಾರಿಗೂ ಸಮಾಧಾನವಿಲ್ಲ. ಊಟ ಮಾಡಿರಲಿಲ್ಲ ಯಾರು. ಭಾರ್ಗವ್ ಮಾತ್ರ ನೀರು ಸಹ ಕುಡಿದಿರಲಿಲ್ಲ. ಬೆಳಗ್ಗೆ ಅವಳು ವಾಚ್ ಬೀಳಿಸಿ ಒಡೆದಳೆಂದು ರೇಗಿದ್ದನಲ್ಲವೇ? ಆದರೆ ಈಗ ಆ ಅಪಾಯದ ಜಾಗಕ್ಕೆ ಏಕೆ ಹೋದೆ ಎಂದು ರೇಗಬೇಕೆಂದರೂ ಅವಳು ಹೇಳುತ್ತಿಲ್ಲ. ಅದೇ ಬೇಸರ ಅವನಿಗೆ. ಕೈಕಟ್ಟಿ ಗೋಡೆಗೆ ಆನಿಕೊಂಡು ನಿಂತಿದ್ದವ ನಿಂತೇ ಇದ್ದ. ರಾತ್ರಿ 10 ಗಂಟೆಯ ಹೊತ್ತಿಗೆ ಎಚ್ಚರವಾದಳು ಪೂರ್ಣ. ನಿಧಾನವಾಗಿ ಕಣ್ತೆರೆದವಳು. ಮೊದಲು ತಾನು ಎಲ್ಲಿರುವಳೆಂಬುದನ್ನು ನೋಡಿದಳು. ಆಸ್ಪತ್ರೆ ಎಂದು ತಿಳಿದಾಗ ತಾನು ಬದುಕಿದ್ದರ ಅರಿವಾಯಿತವಳಿಗೆ. ಆಗ ನಡೆದಿದ್ದೆಲ್ಲವನ್ನೂ ಒಮ್ಮೆ ಜ್ಞಾಪಿಸಿಕೊಂಡು ಭಾರ್ಗವ್ ಎಂದು ಕರೆದಳು ಜೋರಾಗಿ. ಅವ ಕಣ್ಮುಂದೆ ಇಲ್ಲವಲ್ಲ. ಅವನಿಗೆ ಏನಾಗಿದೆಯೋ ಎಂದು ಗಾಬರಿಯಾಯಿತು. ಹೊರಗೆ ನಿಂತಿದ್ದ ಭಾರ್ಗವ್ ಅವಳ ಧ್ವನಿ ಕೇಳುತ್ತಲೇ ಒಳಗೆ ಓಡಿ ಹೋದ. ತಕ್ಷಣ ಅವಳ ಕೈ ಹಿಡಿದವನೇ, ಏನಾಯಿತು ಪೂರ್ಣ, ಯಾಕೆ ಚೀರಿದೆ ಕೇಳಿದ ಆತಂಕದಿಂದ. ಅವನ ಕಣ್ಣುಗಳು ಅವಳನ್ನು ನೋಡುತ್ತಲೇ ತುಂಬಿದವು. ಎಲ್ಲರೂ ಒಳಬಂದು ಅವಳ ಬಳಿ ನಿಂತರು. ಭಾರ್ಗವ್, ನಿಮ್ಗೇನೂ ಆಗಿಲ್ಲ ತಾನೆ ಕೇಳಿದಳು ಮೆತ್ತಗೆ ಅವನ ಕೈ ಬಿಗಿ ಹಿಡಿದು. ಗಾಬರಿ ಇತ್ತವಳಲ್ಲಿ ಇನ್ನೂ. ನನಗೇನೂ ಆಗಿಲ್ಲ. ನೀನು ಹೇಗಿದೆಯಾ ಪೂರ್ಣ ಕೇಳಿದ ಭಾರ್ಗವ್ ಅವಳ ಮೊಗವನ್ನು ತನ್ನ ಕೈಗಳಲ್ಲಿ ಹಿಡಿದು. ನನಗೇನೂ ಆಗಿಲ್ಲ ಎಂದಳವಳು. ಅವಳ ಹಣೆಗೊಂದು ಮುತ್ತಿಟ್ಟ ಅಳುತ್ತಲೇ. ಅವಳಿಗೆ ಒದಗಿದ ಪರಿಸ್ಥಿತಿ ಕಂಡು ಅವ ಎಷ್ಟು ನೊಂದಿದ್ದನೆಂದು ಅವನ ಕಣ್ಣೀರು ನೋಡಿಯೇ ತಿಳಿಯಿತು ಎಲ್ಲರಿಗೂ. ಪೂರ್ಣ ಹೇಗಿದೆಯಾ? ಗಾಯ ಎಲ್ಲ ತುಂಬ ಉರಿತಿದೆಯಾ ಮಗಳೇ ಕೇಳಿದರು ಗಿರಿಧರ್. ಭಾರ್ಗವ್ ಅವಳಿಂದ ಸರಿದಾಗ ಅವಳಿಗೆ ಸಣ್ಣ ನೋವಾದರೂ ಸಂಕಟವೇ ಅವರಿಗೆ. ಆರಾಮಾಗಿದ್ದೀನಿ ಅಪ್ಪ, ಗಾಯ ಸ್ವಲ್ಪ ಉರಿತಿದೆ ಎಂದಳು ಕೈಗಳ ಮೇಲೆ ಸುಟ್ಟ ಗಾಯ ನೋಡಿಕೊಳ್ಳುತ್ತಾ. ಯಾರೂ ಮಾತನಾಡಲಿಲ್ಲ. ಪೂರ್ಣ ಎಲ್ಲರನ್ನೂ ನೋಡಿದಳೊಮ್ಮೆ. ಎಲ್ಲರ ಕಣ್ಣಲ್ಲೂ ನೀರಿತ್ತು. ಭಾರ್ಗವ್ ಅಂತೂ ಸೋತು ಹೋಗಿದ್ದ. ಅವನ ಪಶ್ಚಾತ್ತಾಪ, ನೋವು ಅವನ ಮೊಗದಲ್ಲಿ ಕಾಣಿಸಿತವಳಿಗೆ. ನನಗೇನೂ ಆಗಿಲ್ಲ, ಯಾಕೆಲ್ಲರೂ ಇಷ್ಟೊಂದು ಅಳುತ್ತಿದ್ದೀರಾ ಎಂದಳು ಅವರ ಬೇಸರ ನೋಡಲಾಗದೆ. ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ ಪೂರ್ಣ? ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಕೇಳಿದರು ಶರಾವತಿ. ಇವರು ಅಲ್ಲಿಗೆ ಹೋಗಿಲ್ಲ ಅನ್ನೋ ವಿಷಯನೇ ನನಗೆ ಗೊತ್ತಿರಲಿಲ್ಲ ಅತ್ತೆ. ಇವರಿಗೆ ತೊಂದರೆ ಆಗುತ್ತೇನೋ ಅಂದ್ಕೊಂಡು ಹೋದೆ. ಒಂದು ಕಾಲ್ ಮಾಡಬೇಕಿತ್ತು ಮಗಳೇ ಎಂದರು ಗಿರಿಧರ್. ಅವಳು ನನಗೆ ಕಾಲ್ ಮಾಡಿದ್ಲು ಮಾವ, ನಾನೇ ರಿಸೀವ್ ಮಾಡಿರಲಿಲ್ಲ, ಕಟ್ ಮಾಡಿದ್ದೆ. ಆಗ ಫೋನ್ ಆಫ್ ಆಗಿತ್ತು, ನನಗೆ ಗೊತ್ತಿಲ್ಲದೆ. ಅವಳು ಪದೇ ಪದೇ ಕಾಲ್ ಮಾಡಿದಾಳೆ, ಆದರೆ ಕನೆಕ್ಟ್ ಆಗಿಲ್ಲ ಎಂದ ಭಾರ್ಗವ್. ಆಗಿದ್ದು ಆಗೋಯ್ತಲ್ಲ, ಹೋಗಲಿ ಬಿಡಿ, ನಿಮಗೇನೂ ಆಗಿಲ್ವಲ್ಲ, ಅಷ್ಟು ಸಾಕು ನನಗೆ ಎಂದಳು ಭಾರ್ಗವನನ್ನೇ ನೋಡುತ್ತಾ. ಆದರೆ ನಿನಗಾಗಿರೋದು ನಮಗೆಲ್ಲ ಸಂಕಟನೇ ಪೂರ್ಣ ಎಂದ ಆಯುಷ್. ನನಗೇನೂ ಆಗಿಲ್ಲ, ಇದೆಲ್ಲ ಸಣ್ಣ ಪುಟ್ಟ ಗಾಯ ಅಷ್ಟೇ ಎಂದಳು ಗೆಲುವಾಗಿ. ಭಾರ್ಗವ್ ಕಣ್ಣೊರೆಸಿದ. ಅದನ್ನು ಕಂಡವಳು, ಅತ್ತೆ ಇವರಿಗೆ ಏನೂ ಅಂದಿಲ್ಲ ತಾನೆ ನೀವು ಎಂದು ಕೇಳಿದಳು. ಹೀಗೇನಾದರೂ ಅನಾಹುತಗಳಾದರೆ ಶರಾವತಿ ಅವನಿಗೆ ಬೈಯುವುದೇ ಇರುವುದಿಲ್ಲವಲ್ಲ, ಹಾಗಾಗಿ ಊಹಿಸಿ ಕೇಳಿದಳು. ಹೊಡೆದಿಲ್ಲ ಅಷ್ಟೇ, ಅವನಿಂದಾನೇ ಅಲ್ವಾ ಇಷ್ಟೆಲ್ಲ ಆಗಿದ್ದು ಎಂದರು ಭಾರ್ಗವನನ್ನೇ ಕೋಪದಿಂದ ನೋಡುತ್ತಾ. ಇದರಲ್ಲಿ ಅವ್ರ ತಪ್ಪೇನಿದೆ ಅತ್ತೆ? ಅವರು ಅಲ್ಲಿಗೆ ಹೋಗಿದ್ದಾರೇನೋ ಅಂದ್ಕೊಂಡು ನಾನೇ ಹೋಗಿದ್ದು ಅಲ್ಲಿಗೆ. ಆದರೆ ಅವರು ಅಲ್ಲಿಗೆ ಹೋಗಿರಲೇ ಇಲ್ಲ. ಅವರಿಗೆ ಇನ್ನೂ ಬೈಬೇಡಿ ಗಂಡನ ಪರವಾಗಿ ಎಂದಳು ಸಣ್ಣ ಧ್ವನಿಯಲ್ಲೇ. ಅಣ್ಣ ಅಲ್ಲಿಗೆ ಹೋಗ್ತಾನೂ ಇರಲಿಲ್ಲ ಪೂರ್ಣ. ಯಾಕಂದರೆ ಅಣ್ಣನ ಸಾಯಿಸೋದಕ್ಕೆ ಅಲ್ಲಿ ವಿಜಯ್ ಕುಮಾರ್ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಅವನಿಗೆ ಮೊದಲೇ ಗೊತ್ತಾಗಿತ್ತು. ಹಾಗಾಗಿ ಅವನು ಹೋಗಿರಲಿಲ್ಲ. ಇದು ಎಲ್ಲ ಗಂಟು ಹಾಕ್ಕೊಂಡು ನಿಮಗೆ ಹೀಗಾಗಿದೆ. ನೀವು ಅಣ್ಣನಿಗೆ ತೊಂದರೆ ಆದರೆ ಅಂತ ಅಂದ್ಕೊಂಡು ಹೋಗಿದ್ದೀರಾ, ಆದರೆ ಅಣ್ಣ ಅಲ್ಲಿಗೆ ಹೋಗೇ ಇಲ್ಲ ಎಂದ ಆಯುಷ್ ಪೂರ್ಣಳಿಗೆ ಅರ್ಥ ಮಾಡಿಸಿದ. ಹೌದಾ, ಒಳ್ಳೆಯದೇ ಆಯಿತು ಬಿಡಿ ಎಂದಳು. ಭಾರ್ಗವನಿಗೆ ಏನೂ ಆಗಿಲ್ಲವಲ್ಲ, ಅದೇ ಸಮಾಧಾನ ಅವಳಿಗೆ. ಏನಿದು ಎಲ್ಲರೂ ಹೀಗೆ ಗುಂಪಾಗಿದ್ದೀರಾ? ಜಾಗ ಬಿಡಿ, ಪೇಷಂಟ್ ಹತ್ರ ಯಾರಾದರೂ ಒಬ್ರಿರಿ ಎನ್ನುತ್ತಾ ಬಂದರು ಡಾಕ್ಟರ್. ಎಲ್ಲರೂ ಅಲ್ಲಿಂದ ಸರಿದು ನಿಂತರು ಅವರಿಗೆ ಜಾಗ ಬಿಟ್ಟು. ಹೇಗಿದ್ದೀರಾ ಮಿಸಸ್ ಭಾರ್ಗವ್
ಪೂರ್ಣಳನ್ನು ಮಾತನಾಡಿಸುತ್ತಾ ಅವಳನ್ನೊಮ್ಮೆ ಪರೀಕ್ಷಿಸಿದರು ಡಾಕ್ಟರ್. ಬೆಟರ್ ಡಾಕ್ಟರ್ ಎಂದಳು ಪೂರ್ಣ. ಓಕೆ, ನಿಮಗೆ ಸುಸ್ತು ಜ್ವರ ಪದೇ ಪದೇ ಬರ್ತಿತ್ತಾ? ಜ್ವರ ಒಂದು ಸಾರಿ ಬಂದಿತ್ತು ಡಾಕ್ಟರ್, ಸುಸ್ತು ಯಾವಾಗಲೂ ಇರ್ತಿತ್ತು ಎಂದಳು. ಇನ್ಮುಂದೆ ಚೆನ್ನಾಗಿ ರೆಸ್ಟ್ ಮಾಡಬೇಕು ನೀವು ಎಂದ ಡಾಕ್ಟರ್ ಭಾರ್ಗವನನ್ನು ನೋಡುತ್ತಾ. ಮಿಸ್ಟರ್ ಭಾರ್ಗವ್, ಬ್ಲಡ್ ರಿಪೋರ್ಟ್ ಬಂದಿದೆ. ಅವರಿಗೆ ವೈಟ್ ಬ್ಲಡ್ ಸೆಲ್ಸ್ ತುಂಬ ಕಡಿಮೆ ಇದೆ. ಹಾಗಾಗಿ ಅವ್ರಿಗೆ ಸುಸ್ತಾಗೋದು, ಹುಷಾರು ತಪ್ಪೋದು ಆಗಿದೆ. ಅವರಿಗೆ ರೆಸ್ಟ್ ಬೇಕು. ಚೆನ್ನಾಗಿ ಊಟ, ಹಣ್ಣು, ತರಕಾರಿ ತಿನ್ನಬೇಕು. ಅದನ್ನು ನಾವು ಅವ್ರ ದೇಹಕ್ಕೆ ಹಾಕೋದಕ್ಕಿಂತ ಸ್ವಾಭಾವಿಕವಾಗಿ ಜಾಸ್ತಿ ಆದ್ರೇ ಒಳ್ಳೆಯದು. ಅವರಿಗೆ ಹಣ್ಣು ತರಕಾರಿ ಕೊಡಿ ತಿನ್ನೋದಕ್ಕೆ. ರೆಸ್ಟ್ ಮಾಡಲಿ. ನಾನು ಒಂದಿಷ್ಟು ಮಾತ್ರೆ ಕೊಡ್ತೀನಿ. 2 ದಿನ ನೋಡೋಣ. ಸೆಲ್ಸ್ ರೇಂಜ್ ಜಾಸ್ತಿ ಆದರೆ ಏನೂ ಬೇಡ, ಅದರ್ವೈಸ್ ಟ್ರೀಟ್ಮೆಂಟ್ ಕೊಡೋಣ. ಆದರೆ ಇನ್ನೂ ಕಡಿಮೆ ಆದರೆ ಅವರಿಗೆ ಡೇಂಜರ್. ಸೊ ಟೇಕ್ ಕೇರ್ ಆಫ್ ಹರ್ ಎಂದರು ಡಾಕ್ಟರ್. ನೀವು ಹೇಳ್ದಾಗೆ ಮಾಡ್ತೀವಿ ಡಾಕ್ಟರ್. ಅದನ್ನು ಬಿಟ್ಟರೆ ಬೇರೇನೂ ತೊಂದರೆ ಇಲ್ಲ ಅಲ್ವಾ ಅವಳಿಗೆ ಕೇಳಿದರು ಶರಾವತಿ. ಇಲ್ಲ, ಈ ಸುಟ್ಟ ಗಾಯಕ್ಕೆ ಮುಲಾಮ್ ಕೊಡ್ತೀನಿ, ಹಚ್ಚಿ. ಈ ರಾತ್ರಿ ಇಲ್ಲೇ ಇರಲಿ, ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತೀವಿ ಎಂದ ಡಾಕ್ಟರ್ ಅಲ್ಲಿಂದ ನಡೆದರು. ಎಲ್ಲರಿಗೂ ಸ್ವಲ್ಪ ಸಮಾಧಾನವಾಯಿತು. ಅಣ್ಣ, ನೀನು ಮನೆಗೆ ಹೋಗಿ ಫ್ರೆಶ್ ಆಗಿ ಊಟ ಮಾಡ್ಕೊಂಡು ಬಾ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಎಂದ ಆಯುಷ್. ಇಲ್ಲ, ನಾನು ಎಲ್ಲಿಗೂ ಹೋಗೋದಿಲ್ಲ ಎಂದ ಪೂರ್ಣಳನ್ನು ನೋಡುತ್ತಾ. ಆಯುಷ್ ಮಾತನಾಡುವಷ್ಟರಲ್ಲಿ ಪೂರ್ಣ ಮಾತನಾಡಿದಳು. ಭಾರ್ಗವ್, ನಿಮ್ಮ ಶರ್ಟ್ ನೋಡಿ ಎಷ್ಟೊಂದು ಧೂಳಾಗಿದೆ. ಅಲರ್ಜಿ ಆದರೆ ಏನು ಮಾಡ್ತೀರಾ? ಮೊದಲು ಮನೆಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡ್ಕೊಂಡು ಬನ್ನಿ. ನಾನು ಈ ಆಸ್ಪತ್ರೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಆಯುಷ್ ಇರ್ತಾರೆ ನನ್ನ ಜೊತೆ ಎಂದಳು. ಹುಷಾರಿಲ್ಲದೆ ಮಲಗಿದ್ದರೂ ಅವನನ್ನು ಸಂಭಾಳಿಸುತ್ತಿದ್ದಳು ಹುಡುಗಿ. ಹೌದು ಅಣ್ಣ, ನೀನು ಅವರನ್ನು ಬಿಟ್ಟು ಈಗ ಇರೋದಿಲ್ಲ ಅಂತ ಗೊತ್ತು ನಮಗೆಲ್ಲ. ಆದರೆ ನಿನ್ನ ಅವಸ್ಥೆ ನೋಡು, ಅದಕ್ಕೆ ಹೇಳ್ತಿದ್ದೀನಿ, ಮನೆಗೆ ಹೋಗ್ಬಾ ಮತ್ತೆ ಆಯುಷ್ ಎಂದಾಗ ಅವ ಪೂರ್ಣಳ ಮೊಗ ನೋಡಿದ. ಅವಳು ಕಣ್ಣಲ್ಲಿ ಹೋಗಿ ಬರಲು ಹೇಳಿದಳು. ಅಮ್ಮ, ನೀವೆಲ್ಲ ಮನೆಗೆ ಹೋಗಿ. ಶರಾವತಿಯವರನ್ನು ನೋಡುತ್ತಾ ಎಂದ ಆಯುಷ್ ಗಿರಿಧರವರತ್ತ ತಿರುಗಿ, ಮಾವ ನೀವೂ ಹೋಗಿ, ಬೆಳಗ್ಗೆ ನೇರವಾಗಿ ಮನೆಗೆ ಬನ್ನಿ ಎಂದ. ಎಲ್ಲವನ್ನೂ ಅವ ಯೋಚಿಸಿಯೇ ಹೇಳಿರುವಾಗ ಯಾರೂ ಮಾತನಾಡುವಂತಿರಲಿಲ್ಲವಲ್ಲ. ಎಲ್ಲರೂ ಪೂರ್ಣಳಿಗೆ ತಿಳಿಸಿ ಹೊರಟರು. ಕೊನೆಯಲ್ಲಿ ಭಾರ್ಗವ್ ಬೇಗ ಬರ್ತೀನಿ ಎಂದು ಹೇಳಿ ಹೊರನಡೆದ. ಆಯುಷ್ ಅಲ್ಲಿಯೇ ಚೇರ್ ಎಳೆದು ಕುಳಿತ ಪೂರ್ಣಳ ಪಕ್ಕದಲ್ಲಿ. ಒಂದು ದಿನದಲ್ಲಿ ಏನೆಲ್ಲ ಆಯಿತು ಅಲ್ವಾ ಪೂರ್ಣ ಕೇಳಿದ ಆಯುಷ್. ಅವರಿಬ್ಬರ ಮಧ್ಯೆ ಇರುವ ಸ್ನೇಹ ಎಂದು ಕಡಿಮೆಯಾಗಿಲ್ಲ. ಅದೇ ಸ್ನೇಹ ಭಾವದಿಂದ ಮಾತಿಗಿಳಿದಿದ್ದರು. ಹೌದು ಆಯುಷ್, ಈ ದಿನ ಹೀಗಾಗಿದ್ದು ನನಗೆ ಖುಷಿ ಇದೆ ಎಂದವಳ ಮಾತಿನ ಅರ್ಥ ಅವನಿಗೆ ತಿಳಿಯಲಿಲ್ಲ. ಅಂದರೆ ಒಂದು ವೇಳೆ ಆ ವಿಜಯ್ ಕುಮಾರ್ ಮಾಡಿರೋ ಪ್ಲ್ಯಾನ್ ಹಾಗೇ ಆಗಿದ್ದರೆ ಈ ಕ್ಷಣ ನಾನು ಏನಾಗಿರ್ತಿದ್ನೋ ಎಂದಳು. ಆ ಬೆಂಕಿ ಭಾರ್ಗವನನ್ನು ತನ್ನೊಳಗೆ ಎಳೆದುಕೊಂಡಿದ್ದರೆ ಎಂದು ನೆನೆದು. ನಮ್ಮ ಮೇಲೆ ದೇವ್ರ ಕೃಪೆ ಇದೆ ಪೂರ್ಣ, ನೀವು ರೆಸ್ಟ್ ಮಾಡಿ ಎಂದ. ಅವನ ಮಾತಿಗೆ ಒಪ್ಪದೆ ಆಗಾಗ ಅವನ ಜೊತೆ ಮಾತನಾಡುತ್ತಲೇ ಇದ್ದಳು. ಇತ್ತ ಮನೆಗೆ ಬಂದ ಭಾರ್ಗವ್ ಯಾರ ಜೊತೆಯೂ ಮಾತನಾಡದೆ ಮೊದಲು ಸ್ನಾನ ಮಾಡಿ ತಯಾರಾದ. ಮೈ ಜೊತೆ ಮನಸ್ಸು ಭಾರವೆನ್ನಿಸಿತ್ತು. ತನ್ನ ಶತ್ರುಗಳಿಂದ ಮನೆಯವರಿಗೆ ತೊಂದರೆಯಾದದ್ದು ಇದೇ ಮೊದಲೇನಲ್ಲ ನಿಜ. ಆದರೆ ಇಂದು ಆದ ಘಟನೆ ಪೂರ್ಣಳ ಜೀವವನ್ನೇ ತೆಗೆದುಕೊಳ್ಳಬಹುದಿತ್ತು. ಆ ಒಂದು ಕಲ್ಪನೆ ಅವನನ್ನು ಕೊರೆಯುತ್ತಿತ್ತು. ಹಾಗಾಗಿ ಮೌನಿಯಾಗಿ ಬಿಟ್ಟನವ. ಶುಭ್ರವಾಗಿ ಕೆಳಗಿಳಿದವನನ್ನು ಕಂಡ ಅಮೃತ, ಭಾವ ಊಟ ಮಾಡಿ ಬನ್ನಿ ಎಂದು ಕರೆದಳು. ನನಗೆ ಊಟ ಬೇಡ ಅಮೃತ, ಪೂರ್ಣಂಗೆ ಏನಾದರೂ ಮಾಡಿಕೊಡು, ಬಿಸಿ ಬಿಸಿಯಾಗಿ ತಗೊಂಡು ಹೋಗ್ತೀನಿ ಎಂದ ಅಲ್ಲಿಯೇ ಹಾಲ್ನತ್ತ ನಡೆದು. ಹಾಂ ಭಾವ, ಅಕ್ಕನಿಗೆ ತರಕಾರಿ ಉಪ್ಪಿಟ್ಟು ಇಷ್ಟ, ಕುದಿಯೋಕ್ಕಿಟ್ಟಿದ್ದೀನಿ, 10 ನಿಮಿಷ ವೇಟ್ ಮಾಡಿ ಕೊಡ್ತೀನಿ ಎಂದಳು. ಅವ ಒಪ್ಪಿ ಫೋನ್ ನೋಡುತ್ತಾ ಕುಳಿತ. ಅವನೆದುರೇ ಶರಾವತಿ ಕುಳಿತಿದ್ದರು. ಪದ್ಮಜ್ಜಿ ಪೂರ್ಣಳಿಗೆ ಹೆಚ್ಚೇನೂ ಅಪಾಯ ಆಗಿಲ್ಲ ಎಂಬುದನ್ನು ಕೇಳಿ ಮಲಗಿದ್ದರು. ತಾಯಿ ಮಗ ಇಬ್ಬರಲ್ಲೂ ಮಾತಿಲ್ಲ. ಶರಾವತಿ ಅವನನ್ನೇ ನೋಡಿದರೆ ಭಾರ್ಗವ್ ಅವರ ನೋಟ ಎದುರಿಸಲು ಸಾಧ್ಯವಿಲ್ಲ ಎಂಬಂತೆ ಕಡೆಗಣಿಸಿ ಕುಳಿತಿದ್ದ. ಅದೇ ಸಮಯಕ್ಕೆ ಬಂದ ಕಂಠಿ ಭಾರ್ಗವನನ್ನು ಕಂಡು, ಅಣ್ಣ, ಆ ವಿಜಯ್ ಕುಮಾರ್ಗೆ ಆಗಿದ್ದೆಲ್ಲ ಗೊತ್ತಾಗಿದೆ. ಅದಕ್ಕೆ ಎಲ್ಲೋ ಹೋಗಿ ಅಡಗಿದ್ದಾನೆ ಅಣ್ಣ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ
ಎಂದ. ಇಷ್ಟೆಲ್ಲ ಆದಮೇಲೂ ನಿನಗೆ ಬುದ್ಧಿ ಬಂದಿಲ್ವಾ ಭಾರ್ಗವ್? ಮತ್ತೆ ಅವನನ್ನು ಹುಡುಕ್ತಿದೀಯಾ? ಈಗ ಅವನನ್ನು ಹುಡುಕಿ ನಿನ್ನ ಕೋಪ ತೀರಿಸ್ಕೊಳ್ಳೋವರೆಗೂ ಸಮಾಧಾನ ಇಲ್ಲ ನಿನಗೆ ಅಲ್ವಾ? ಕೋಪದಿಂದ ಅವನನ್ನೇ ನೋಡುತ್ತಾ ಕೇಳಿದರು. ಮೇಡಮ್, ಅಣ್ಣ ಅವನನ್ನು ಹುಡುಕೋದಕ್ಕೆ ಹೇಳಿಲ್ಲ, ನಾನೇ ಹುಡುಕ್ತಿದ್ದೆ ಎಂದ ಕಂಠಿ. ಪೂರ್ಣಳಿಗೆ ಹೀಗಾಗಿದ್ದನ್ನು ನೋಡಿ ಅವನೇ ಆ ವಿಜಯಕುಮಾರ್ನನ್ನು ಹುಡುಕುತ್ತಿದ್ದ. ಆದರೆ ಅದನ್ನರಿಯದ ಶರಾವತಿಯವರು ಭಾರ್ಗವನ ಮೇಲೆ ತಪ್ಪು ಹೊರಿಸಿದರು. ಅವರ ಕೋಪ ನೋಡಿ ಒಂದೂ ಮಾತು ಎದುರಾಡದ ಭಾರ್ಗವ್ ಕಂಠಿಯನ್ನು ನೋಡುತ್ತಾ, ಕಂಠಿ, ಅವನನ್ನು ನೀನು ಹುಡುಕೋದೇನು ಬೇಡ. ಇವತ್ತು ಆಗಿದ್ದನ್ನೆಲ್ಲ ಪೊಲೀಸ್ಗೆ ಹೇಳಿ ಕಂಪ್ಲೇಂಟ್ ಕೊಡು. ಅವರೇ ಅವನನ್ನು ಹುಡುಕ್ತಾರೆ. ಹಾಗೆ ಆ ರಾಘು ಮೇಲೇನೂ ಕಂಪ್ಲೇಂಟ್ ಕೊಡು. ಅವರಿಗೆಲ್ಲ ಏನು ಶಿಕ್ಷೆ ಆಗಬೇಕೋ ಆಗುತ್ತೆ ಎಂದ ಸಹಜವಾದ ಧ್ವನಿಯಲ್ಲಿ. ಅವನ ಮೊಗದಲ್ಲಾಗಲಿ ಮಾತಲ್ಲಾಗಲಿ ಕೋಪವೇ ಇರಲಿಲ್ಲ. ಶರಾವತಿಯವರ ಕೋಪ ತಗ್ಗಿತು. ಸರಿ ಅಣ್ಣ ಎಂದ ಕಂಠಿ ಹೊರನಡೆದ. ತನ್ನನ್ನೇ ನೋಡುತ್ತಿದ್ದ ಶರಾವತಿಯವರನ್ನು ನೋಡಿದ ಭಾರ್ಗವ್, ನೀವು ಅಂದ್ಕೊಂಡಿರೋ ಹಾಗೇನೂ ಆಗೋದಿಲ್ಲ ಅಮ್ಮ, ಡೋಂಟ್ ವರಿ. ನಾನು ಯಾರ ಜೊತೆನೂ ಜಗಳಕ್ಕೆ ಹೋಗೋದಿಲ್ಲ ಇನ್ನು ಮುಂದೆ ಎಂದವ ಮೇಲೆದ್ದು 4 ಹೆಜ್ಜೆ ಮುಂದೆ ಬಂದ. ಅಮೃತ ಡಬ್ಬಿ ಹಿಡಿದು ಬಂದು ಅವನ ಕೈಗಿಟ್ಟಳು. ತೆಗೆದುಕೊಂಡವ ಮಾತನಾಡದೆ ಹೊರಟು ಹೋದ ಆಸ್ಪತ್ರೆಗೆ. ಶರಾವತಿಯವರಿಗೆ ಅವನ ನಡೆಯೇ ಅರ್ಥವಾಗಲಿಲ್ಲ. ಹೆಚ್ಚು ಯೋಚಿಸದೆ ಕೋಣೆಗೆ ನಡೆದರು. ಅಮೃತ ಆಯುಷ್ಗೆ ಕರೆ ಮಾಡಿ ಭಾರ್ಗವ್ ಊಟ ಮಾಡದೆ ಹೋಗಿದ್ದರ ಬಗ್ಗೆ ತಿಳಿಸಿದಳು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.